ಬಂದಿದ್ದೀನಿ. ನಾನಿಷ್ಟೇ ಹೇಳೋದು, ನಾನು ಭಾಳ ಹೊತ್ತು ನಿಮ್ಮ ಹತ್ರ ಕಲಿಬೇಕು ಅಂತ ಆಸೆ. ಆದರೆ ನಾನು ಕೇಳ್ಕೊಂಡಿದ್ದೀನಿ, ಇನ್ನು 3 ದಿನ ಟೈಮ್ ಇರ್ತದಂತೆ. ನಾನು ಪ್ರೈವೇಟ್ ಸೆಕ್ರೆಟರಿಗೆ ಹೇಳ್ಬಿಟ್ಟು ಒಂದು ಟೈಮ್ ಕೊಡ್ತೀನಿ, 1-2 ಅವರ್ಸ್ ನಲ್ಲಿ ಇರ್ತೀನಿ. ಎಲ್ಲ ಉದ್ಯಮಿಗಳನ್ನ ಪರಿಚಯ ಮಾಡಿಕೊಳ್ಬೇಕು, ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು, ನನ್ನ ಕೈಲಿದ್ದಾಗ ಏನಾದ್ರು ಒಂದು ಸಹಾಯ ಮಾಡಬೇಕು, ಅವ್ರಿಗೆ ಒಂದು ಧೈರ್ಯ ತುಂಬಬೇಕು. ಒಬ್ಬ ಡಿ.ಕೆ. ಶಿವಕುಮಾರ್ ಅಂತ ಕೂಡ ಅವರ ಜೊತೆಲಿ ಇದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕಳಿಸ್ಬೇಕು. ಆ ಕೆಲಸನ ಖಂಡಿತ ನಾನು ಮಾಡ್ತೀನಿ. ಈ 3 ದಿನದಲ್ಲೇ ಡೇಟನ್ನು ತಿಳಿಸಿ, ನಿಮ್ಮ ವ್ಯವಸ್ಥಾಪಕರಿಗೂ ತಿಳಿಸಿ, ಅವರೆಲ್ಲ ನಿಮಗೆ ಮೆಸೇಜ್ ಏನೇನೇ ಇದ್ರೂ ಕೂಡ ಆ ಟೈಮಲ್ಲಿ ಬನ್ನಿ. ನಾನು ಕೆಲವು ಸ್ಟಾಲ್ಗಳನ್ನ ನೋಡಿದೆ, ಭಾಳ ನಮಗೆಲ್ಲ ಅನುಕೂಲ ಆಗುವಂಥದ್ದು, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳೋವಂಥದ್ದು. ಈ ಒಬ್ಬರು ಸರ್ವೆ ನಾನು ನೋಡಿದೆ, ಇನ್ನೊಬ್ಬರು ಯೂನಿಫಾರ್ಮ್ಸಲ್ಲಿ ನೋಡಿದೆ, ಇನ್ನೊಬ್ಬರು ಬದುಕಿನಲ್ಲಿ ಆಹಾರ ಪದ್ಧತಿ ಬಗ್ಗೆ ನೋಡಿದೆ. ಕೆಲವು ಎಜುಕೇಷನ್ ಫೀಲ್ಡಲ್ಲಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಮೊದಲು 2-3 ಜನ ಮಾತ್ರ. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆನಂದ್ ಸಾಗರ್ ಸಂಸ್ಥೆಯವರು ಬಿಟ್ಟರೆ ಬೇರೆ ಯಾರು ಎಜುಕೇಷನ್ ಫೀಲ್ಡಲ್ಲಿ ಮತ್ತು ನಮ್ಮ ಕಮ್ಯುನಿಟಿ ಸಂಸ್ಥೆ ಬಿಟ್ಟರೆ ಇರಲಿಲ್ಲ. ಈಗ ಸುಮಾರು ಒಂದು 20-25 ಜನ ರಾಜ್ಯದ ಉದ್ದಗಲಕ್ಕೂ ಕೂಡ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ಇವೆಲ್ಲ ಕೂಡ ಸ್ಕೂಲ್ಗಳು ಎಲ್ಲ ಭಾಳ ಪ್ರಾರಂಭ ಮಾಡಿ ಭಾಳ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಮಾರ್ಗದರ್ಶನ ಬೇಕಾಗ್ತದೆ, ಧೈರ್ಯ ತುಂಬಬೇಕಾಗ್ತದೆ. ಕಷ್ಟ ಕಾಲದಲ್ಲಿ ಬಂದಾಗ ನಾವು ಅವ್ರಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬಬೇಕಾಗ್ತದೆ. ಸೊ ಭಾಳ ಡಿಸಿಪ್ಲಿನ್ ಆಗಿರೋದು ಕೂಡ ನಾವು ಕಲ್ತ್ಕೊಳ್ಬೇಕು. ಬೇರೆಯವ್ರಿಗೆ ಲೆಕ್ಕ ಹಾಕೊಂಡ್ರೆ ಭಾಳ ಡಿಸಿಪ್ಲಿನ್ ಆಗಿದ್ದರೆ ಭವಿಷ್ಯ ಆಗ್ತದೆ. ಶ್ರೀಕಂಠಯ್ಯನವರು ಮಂತ್ರಿ ಇದ್ದರು, ಎಸ್.ಎಂ. ಕೃಷ್ಣರವರು ಅವ್ರಿಗೆ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದರು. ಒಂದು ಮಾತು ಅವ್ರಿಗೆ ಕಿವಿಲ್ ಕೇಳಿದರು, ನಿಮ್ಗೆ ಕೊಟ್ಟಿರೋದು ನಿಮಗೆ ಇದಕ್ಕೆ ನಮ್ಮ ಸಮಾಜಕ್ಕೆ ಯಾರ್ಯಾರು ಬರ್ತಾರೆ, ಏನು ಬರ್ತಾರೆ, ಅದಕ್ಕೆ ಏನೇನು ಸಹಾಯ ಮಾಡಬೇಕು ಅಂತೇಳಿ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾಡಬೇಕು ಅಂತೇಳಿ ಅವತ್ತು ಮಾರ್ಗದರ್ಶನ ಕೊಟ್ಟಿದ್ದರು. ಪಾಪ ಅವ್ರ ಕೈಯಲ್ಲಿ ಪೆನ್ ಕೊಟ್ಟಾಗ ಒಂದು 100 ಜನಕ್ಕೆ 2 ಎಕರೆ, 5 ಎಕರೆ, 10 ಎಕರೆ, 20 ಎಕರೆ ಎಲ್ಲ ಕೊಟ್ಟು 50 ಎಕರೆವರೆಗೂ ಕೂಡ ಬರೆದು ಕೊಟ್ಟರು. ನಾನು ಹೆಸರುಗಳು ಬೇಕಾದ್ರೆ ಇಲ್ಲೇ ಫಿಂಗರ್ ಟಿಪ್ಸ್ ಎಲ್ಲ ನನ್ನ ಹೆಸರು ಹೇಳ್ತೀನಿ. ನಾನು ಯಾರಿಗೆ ಇವತ್ತು ಏನು ನಮ್ಮ ದಯಾನಂದ್ ಇಂಜಿನಿಯರಿಂಗ್ ಕಾಲೇಜು ಅವತ್ತು ಅವರು ಮುದ್ದರ್ಮೇಗೌಡರು ಬಂದರು, ಅವತ್ತು 20 ಎಕರೆ ಅವ್ರಿಗೆ ಬರೆದು ಕೊಟ್ಟರು. ಅಂಥದ್ದು ಒಂದು 100 ಜನಕ್ಕೆ ಬರೆದು ಕೊಟ್ಟಿದ್ದಾರೆ, ಉದಾಹರಣೆಗಳಿದ್ದಾರೆ. ಸೊ ಹಂಗೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಸಹಾಯ ಮಾಡಬೇಕು, ನೀವು ಉಪಯೋಗಿಸ್ಕೊಳ್ಬೇಕು. ನೀವು ತಿರುಪ್ತಿ ತಿಮ್ಮಪ್ಪನ ಥರ ಆಗಬೇಡಿ, ಒಂದು ಸೈಡ್ ಹಾಕೋಬೇಡಿ. ನೀವು ಡಬಲ್ ಇರಬೇಕು, ನೀವು ಬೆಳಿಬೇಕು, ನಾಯಕರುಗಳನ್ನ ಬೆಳೆಸಬೇಕು. ಇದು ನಿಮ್ಮ ತಲೆಯಲ್ಲಿ ಸ್ವಲ್ಪ ಇರಲಿ. ಯಾರು ಗೊಬ್ಬರ ಹಾಕದೆ ಯಾರು ಬೆಳೆದಿಲ್ಲ, ಗೊಬ್ಬರ ನೀರು ಹಾಕಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ನಾನು ರಾಜಕಾರಣಿಯಾಗಿದ್ಕೊಂಡು ನಿಮ್ಗೆ ಗೊತ್ತಿದೆ, ಬೈ ಬರ್ತ್ ಐ ಆಮ್ ಎನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಸೊ ಈಗ ಇಲ್ಲಿ ಸೇರಿರೋರೆಲ್ಲ 4 ರಂಗದವ್ರು ಕೂಡ ಇದ್ದೀರಿ. ಇವತ್ತು ಬೆಂಗಳೂರು ಭಾಳ ಪ್ರಸಿದ್ಧವಾದಂಥ ಬೆಂಗಳೂರು, ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ. ಬೆಂಗಳೂರು ಮುಖಾಂತರ ಭಾರತವನ್ನು ನೋಡ್ತಾ ಇರೋಂಥ ಒಂದು ಶಕ್ತಿ ಇಲ್ಲಿರೋಂಥ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್ಸು, ಇಲ್ಲಿರೋಂಥ ವೆದರು, ಇಲ್ಲಿರೋಂಥ ಕಲ್ಚರು, ಇಲ್ಲಿರೋಂಥ ನಾಲೆಜ್ ಕ್ಯಾಪಿಟಲು, ಇಲ್ಲಿರೋಂಥ ಹೆಲ್ತ್ ಸಿಟಿ, ಎಲ್ಲಿರೋಂಥ ಸ್ಟಾರ್ಟಪ್ಪು ಎಲ್ಲ ಕೂಡ ಇವತ್ತು ಬಂದಿದೆ. ಯಾವುದಕ್ಕೂ ಕೂಡ ಫಸ್ಟ್ ಸ್ಟಾರ್ಟಿಂಗು ಅದರಲ್ಲಿ ಭಾಳ ಜನ ನಮ್ಮವರೆಲ್ಲ ಭಾಳ ಪ್ರಸಿದ್ಧವಾಗಿ ಇವತ್ತು ಬೆಳೀತಾ ಇದ್ದಾರೆ.